ಆರ್ಎಸ್ಎಸ್ ನೋಂದಣಿ ಆಗೋದಿಲ್ಲ ಅನ್ನೋ ಬಿಎಲ್ ಸಂತೋಷ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಅವರ ಹೇಳಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಎಲ್ ಸಂತೋಷ್ ಅವರು ಈ ಬಗ್ಗೆ ಮಾತಾಡಿದ್ರು. ಆಗಲ್ಲ ರೀ, ಆರ್ಎಸ್ಎಸ್ ನೋಂದಣಿ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ನಾವು ಯಾರ ಮನಸ್ಸನ್ನು ನೋಯಿಸೋದಕ್ಕೆ ಈ ಕಾನೂನನ್ನ ಮಾಡ್ತಾ ಇಲ್ಲ, ಕೋರ್ಟ್ ಆದೇಶಗಳನ್ನು ಪಾಲಿಸಿ ಕಾನೂನು ಮಾಡ್ತಾ ಇದ್ದೀವಿ, ಕೋರ್ಟ್ ಹಾಗೂ ಕಾನೂನಿಗೂ ಗೌರವ ಕೊಡಬೇಕಲ್ವಾ, ನಾವು ಪರ್ಮಿಷನ್ ತೆಗೆದುಕೊಂಡೇ ಫ್ರೀಡಂ ಹಬ್ಬವನ್ನ ಮಾಡಿದ್ವಿ, ಕೃಷ್ಣ ಬೈರೇಗೌಡರು ಅನುಮತಿ ತಗೊಂಡು ಫ್ರೀಡಂ ಹಬ್ಬವನ್ನ ಮಾಡಿದ್ರು, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ, ನಾವು ಯಾರನ್ನೂ ಗುರಿಯಾಗಿಸಿಕೊಂಡು ಈ ಕಾನೂನು ಮಾಡ್ತಾ ಇಲ್ಲ, ಬಿಜೆಪಿ ಜೆಡಿಎಸ್ ಸೇರಿ ಯಾವುದೇ ಸಂಘಟನೆ ನೋವು ಮಾಡಿಕೊಳ್ಳುವ ಅಗತ್ಯ ಇಲ್ಲ, ನೊಂದುಕೊಳ್ಳುವ ಅಗತ್ಯ ಇಲ್ಲ, ನಮ್ಮದೇ ಸರ್ಕಾರ ಅಂತ ನಾವು ಕಾನೂನು ದುರ್ಬಳಕೆ ಮಾಡಿಕೊಳ್ಳೋದಕ್ಕಾಗಲ್ಲ. ಕೊಡಗಿನ ಭಾಗಮಂಡಲದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೋಸ್ಕರನು ಯಾರನ್ನ ಇಟ್ಕೊಂಡು ನಾವು ಯಾರೇ ಆಗ್ಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಮಾಡ್ಬೇಕಾಗಿದೆ. ನಮ್ಮ ಕೃಷ್ಣ ಬೈರೇಗೌಡ ಕೂಡ ಬೆಂಗಳೂರು ನನ್ನ ಪರ್ಮಿಷನ್ ತೆಗೆದುಕೊಂಡು ಹಬ್ಬ ಫ್ರೀಡಂ ಮಾರ್ಚ್, ಫ್ರೀಡಂ ಹಬ್ಬ ಮಾಡ್ತಾರೆ, ಇನ್ನೇನೇನು ಹಬ್ಬಗಳು ಮಾಡ್ತಾರೆ. ನಮ್ಮ ಸರ್ಕಾರದ ಮಾಹಿತಿ ಬಂದ್ರೆ, ಪರ್ಮಿಷನ್ ಬಂದ್ರೆ ಖಂಡಿತ ಅದಕ್ಕೆಲ್ಲ ಏನೇನು ಪರ್ಮಿಷನ್ ಕೊಡ್ತೇವೆ. ಸಿಬ್ಬಂದಿಗಳನ್ನು ಯಾರು ಜಾಬಿ ಪಾರ್ಟ್ನರ್ ರಾಜ್ಯದ ಎಲ್ಲರೂ ಕೂಡ ಅವರವ್ರ ಇಚ್ಛೆಯಿಂದ ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅದರಿಂದ ಯಾರು ಬಿಜೆಪಿಯವರು ತೊಂದರೆ ಮಾಡ್ಕೊಳ್ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಬೇಡ, ಯಾವ್ದವರು ಮಾಡ್ಕೊಳ್ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಬೇಡ. ಈಗ ಅಲ್ಲಿ ನಾವು ವೋಟ್ ಚೋರಿಗೂ ಬಂದಿದ್ವಿ. ವೋಟ್ ಚೋರಿಗೆ ರಾಹುಲ್ ಗಾಂಧಿ ಆಗ ನಾವು ಫ್ರೀಡಂ ಪಾರ್ಟಿನ ಎಲೆಕ್ಷನ್ ಕಮಿಷನ್ ಒಂದು ಅರ್ಜಿ ಮಾಡಬೇಕು. ಬರೀ 100 ಮೀಟರ್ 100-150 ಮೀಟರ್ ನಾವು ಇವ್ರಿಗೆ ನಮ್ಮ ಅಪೋಸಿಷನ್ ನೀಡಬೇಕು. ರಾಹುಲ್ ಗಾಂಧಿ ಇಲ್ಲ, ನೀವು ಜಾಥಾ ಮಾಡಕ್ ಆಗುದಿಲ್ಲ ಅಂತ ಹೇಳಿ. ಯಾಕಂದ್ರೆ ಕೋರ್ಟ್ ಅಲ್ಲಿ ಒಂದು ಪರ್ಮಿಷನ್ ಎರಡು ಕೂಡ